ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ವೆಜಿಟೇಬಲ್ ತಾಲಿಪಟ್ಟು ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. 2 ಬೌಲು ಜೋಳದ ಹಿಟ್ಟು ಹಾಕ್ರಿ, 1 ಬೌಲ್ ಗೋಧಿ ಹಿಟ್ಟು ಹಾಕ್ರಿ, 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕ್ರಿ, 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ರಿ, ಎಳ್ಳು ಹಾಕ್ರಿ, ಕಟ್ ಮಾಡಿರೋ ಕ್ಯಾಬೇಜ್ ಹಾಕ್ರಿ, ಆಮೇಲೆ ತುರಿದಿರೋಂಥ ಕ್ಯಾರೆಟ್, ಸೌತೆಕಾಯಿ ಮತ್ತು ಬೀಟ್ರೂಟ್ ಹಾಕ್ರಿ, ಈರುಳ್ಳಿ ಹಾಕ್ರಿ, ಟೊಮೆಟೊ ಹಾಕ್ರಿ, ಕೊತ್ತಂಬರಿ ಸೊಪ್ಪು ಹಾಕ್ರಿ, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ರಿ, ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕ್ರಿ, ಮತ್ತು ಜೀರಾ ಪೌಡರ್ ಹಾಕ್ರಿ, ಧನಿಯಾ ಪೌಡರ್ ಹಾಕ್ರಿ, ನಂತರ ಅರಿಶಿನ ಪುಡಿ ಹಾಕಿ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ನಾದಿ 20 ನಿಮಿಷ ಇದನ್ನು ನೆನೆಯಲು ಬಿಟ್ಟು ಈ ರೀತಿ ಉಂಡೆಗಳನ್ನು ಮಾಡಿ ತಾಲಿಪಟ್ಟನ್ನು ತಟ್ಟಿ ಎಣ್ಣೆ ಹಾಕಿ ಇದನ್ನು ಹಂಚಿನಲ್ಲಿ ಬೇಯಿಸಬೇಕು. ಈಗ ಆರೋಗ್ಯಕರವಾದ ವೆಜಿಟೇಬಲ್ ತಾಲಿಪಟ್ಟು ರೆಡಿ ಆಗುತ್ತೆ. ವೆಜಿಟೇಬಲ್ ತಾಲಿಪಟ್ಟು ಜೊತೆ ಪುದೀನ ಚಟ್ನಿಯನ್ನು ಹಾಕಿ ಸರ್ವ್ ಮಾಡಬೇಕು. ಮುಂದಿನ ವಿಡಿಯೋದೊಳಗೆ ಪುದೀನ ಚಟ್ನಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.